ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಾಂಬಾರ್ ಪುಡಿ ಮಾಡೋಣ. ಸಾಂಬಾರ್ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಸಾಂಬಾರ್ ಪುಡಿ ಮಾಡೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಖಾರದ್ದು. ಸಾಂಬಾರ್ ಪುಡಿಗೆ ಜೀರಿಗೆ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ, ಧನಿಯಾ 1 ಕಪ್ಪು, ಕಾಳುಮೆಣಸು ಒಂದು 4 ಸ್ಪೂನ್ ತಗೊಂಡಿದ್ದೀನಿ, ಹಾಗೆ ಮೆಂತ್ಯ 1 ಸ್ಪೂನು, ಕರಿಬೇವು ಸ್ವಲ್ಪ, ಸಾಸಿವೆ 1 ಸ್ಪೂನು, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ, ಹಾಗೆ ಇಂಗು. ಇದಿಷ್ಟನ್ನು ಇವಾಗ ಚೆನ್ನಾಗಿ ಹುರಿಬೇಕು. ಮಸಾಲೆನ ಚೆನ್ನಾಗಿ ಹುರ್ಕೊಂಡು ಬರುವ. ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಮೆಣಸನ್ನು ಇದಕ್ಕೆ ಹಾಕೊಂಡು ಹುರಿಯೋಣ. ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಧನಿಯಾ ಹಾಕ್ಕೊಳ್ತೀನಿ. ಧನಿಯಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ. ಹಾಕ್ಕೊಳ್ಳುವ. ಬೇರೆ ಪಾತ್ರೆಗೆ ಜೀರಿಗೆ ಹಾಕ್ಕೊಳ್ತೀನಿ. ಅದೇ ಪಾತ್ರೆಗೆ ಜೀರಿಗೆನೂ ಅಷ್ಟೇ ಘಮ ಬರೋ ತನಕ ಹುರಿಬೇಕು. ಇವಾಗ ಕಾಳುಮೆಣಸು ಹಾಕ್ಕೊಳ್ತೀನಿ. ಇವಾಗ ಇದಾಗಿದೆ. ಇವಾಗ ಮೆಂತ್ಯ ಹಾಕ್ಕೊಳ್ತೀನಿ. ಮೆಂತ್ಯ ಜಾಸ್ತಿ ಹುರಿಬಾರ್ದು, ಕೈ ಬರುತ್ತೆ. ಹಾಕಿದ್ದು ಇವಾಗ 1 ಸ್ಪೂನ್ ಸಾಸಿವೆನೂ ಹಾಕ್ಕೊಳ್ತೀನಿ. ಕಡಲೆಬೇಳೆ, ಅದೇ ತಟ್ಟೆಗೆ ಹಾಕ್ಕೊಳ್ಳುವ. ಉದ್ದಿನಬೇಳೆ, ಇದು ಇವಾಗ ಆಗಿದೆ. ಇದನ್ನ ಎತ್ಕೊಳ್ಳುವ. ಕರಿಬೇವು, ಇವಾಗ 1 ಸ್ಪೂನ್ ಇಂಗು ಕೂಡ ಇದಕ್ಕೆ ಸೇರಿಸ್ತೀನಿ. ಸಾಕು, ಇದು ಆಗಿದೆ. ಇವಾಗ ಇದನ್ನೆಲ್ಲ ನಾವು ಒಟ್ಟಿಗೆ ಗ್ರೈಂಡ್ ಮಾಡಿ ಬರುವ. ಎಲ್ಲ ಮಾಡಿ ಪುಡಿ ಮಾಡ್ಕೊಂಡು ಬರುವ ಮಿಕ್ಸಿಯಲ್ಲಿ ಹಾಕಿ. ನಮ್ಮ ಸಾಂಬಾರ್ ಪುಡಿ ರೆಡಿಯಾಗಿದೆ ನೋಡಿ. ಮನೆಯಲ್ಲಿ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.